ಬಟ್ ಅವರ ಬೆಂಬಲಿಗರಿಂದ ಹಲ್ಲೆ ಮಾಡಿಸ್ಕೊಳ್ಬಾರ್ದಾಗಿತ್ತು ಅನ್ನೋದು ಅಲ್ಲಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಸಹಜವಾಗಿ ಜನಸಾಮಾನ್ಯರ ರೀತಿ ಇವತ್ತು ಅದರಲ್ಲೂ ಮಹಾಲಿಂಗಪುರದಲ್ಲಿ ತೇರದಾಳದಲ್ಲಿ ರಬಕಬ್ಬನಟ್ಟಿಯಲ್ಲಿ ವಿಶೇಷವಾಗಿ ಇವತ್ತು ತಿರ್ಗಿ ಅವರಪ್ಪ ನಮ್ಮ ಸಲುವಾಗಿ ಒಂದಿಷ್ಟು ಮುಂಚೆ ನಿಂತು ಮಾತಾಡೋಂಥವ್ರು, ನಮ್ಮ ಹಕ್ಕುಗಳಿಗಾಗಿ ಹೋರಾಡುವಂಥ ಅನ್ನುವಂಥ ಒಂದು ವಾತಾವರಣದ ಇಂಥ ಸಂದರ್ಭದಲ್ಲೇ ತಿರ್ಗಿ ಅವರ ಮೇಲೆ ಹಲ್ಲೆ ಆಗಿದ್ದು. ಇದು ಏನಪ್ಪ ಅಂತಂದ್ರೆ ಅಲ್ಲಿ ಮಹಾಲಿಂಗಪುರ ತೇರದಾಳ ರಬಕಬ್ಬನಟ್ಟಿ ಎಲ್ಲ ಕಡೆ ಚರ್ಚಾ ವಿಷಯ ಆಗ್ಯಾವ. ಮತ್ತು ಆಲ್ರೆಡಿ ಈಗಾಗಲೇ ಅದನ್ನು FIR ಹರಿದ್ರಿಂದಾಗಿ ಮುಂದಿನ ತನಿಖೆ ನಡೆದ ಇದು ಏನಾಗ್ಯದ ಎಂತಾಗಿದೆ ಅನ್ನೋಂಥ ಮತ್ತು ಇದರಿಂದ ತಪ್ಪು ಯಾರು ಇದರಲ್ಲಿ ನಿಜವಾಗಿ ಅನ್ನುವಂಥದ್ದು ಅದು ಸಹಿತ ಹೊರಗೆ ಬರುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಒಂದು ಮಾತು ನೆನಪಿಡಬೇಕಾಗಿದೆ, ಸಿದ್ದು ಸೌದಿ ಅಂತ ನಾಯಕರು ಅವರೊಬ್ಬರಂದ್ರೆ ಒಬ್ಬರಲ್ಲ, ಹೆಚ್ಚು ಎಲ್ಲ ಪಕ್ಷಗಳ ನಾಯಕರು ಅಥವಾ ಶಾಸಕರು ನೆನಪಿಡಬೇಕಾಗಿದೆ. ಇದು ರೈತರಿಗೆ ಮತ್ತು ನೇಕಾರರಿಗೆ ಬಡವರಿಗೆ ದೊಡ್ಡ ಹೊಡೆತ ಕೊಡ್ತದಪ್ಪ ಇದು ಖಾಸಗೀಕರಣದಿಂದ ಅಂತೇಳಿ. ಯಾಕಂದ್ರೆ ಈಗೇನೋ ಒದ್ದಾಡಿ ಏನೋ ಪ್ರಯತ್ನ ಮಾಡಿ ಒಂದು ಸ್ವಲ್ಪ ಸರ್ಕಾರಕ್ಕೆ ಕೇಳಿದ್ರೆ ಬಿಡ್ಬೋದು, ಅಲ್ಲಿ ಬಿಡೋ ಪ್ರಶ್ನೆ ಬರೋದಿಲ್ಲ. ನೀವು ಬಿಡ್ತಾನಂತಂದ್ರೆ ಕಟ್ ಮಾಡಿಬಿಡುವಂಥದ್ದು, ಇಲ್ಲಾಂದ್ರೆ ನಿಮಗೆ ಚಿಪ್ ಮಾಡಿಕೊಟ್ಬಿಡ್ತಾರೆ ನಿಮ್ಮ ಮೊಬೈಲ್ದಾಗ. ಅದು ದುಡ್ಡು ತೀರಿದ ತಕ್ಷಣ ಹೆಂಗದ ನಮ್ಮ ಮೊಬೈಲ್ಗಳು ಆ ರೀತಿಯಾಗಿ ಟೈಮ್ ಆದ ತಕ್ಷಣ ಬಂದ್ ಆಗಿಬಿಡ್ತದೆ. ಹಂಗೆ ಚಿಪ್ ಮಾಡಿಕೊಟ್ರೆ ರೈತಗೆ ಮತ್ತು ಅದೇ ಕಾಲಕ್ಕೆ ನೇಕಾರ ಮಾಡಿಕೊಟ್ರಪ್ಪ ಅಂದ್ರೆ ನೇಕಾರರು ಆ ಸಮಯ ಆದ ತಕ್ಷಣ ಏನು ಮಾಡಬೇಕು ಅನ್ನೋದು ನಿಮ್ಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಹೀಗಾಗಿ ವಿದ್ಯುತ್ ತುಟ್ಟಿ ಆಗ್ತಾ ಹೋಗ್ತದೆ, ನಮ್ಮ ಬದುಕಿಗೆ ಸಿಗದಂಗೆ ಆಗ್ತದೆ ಅನ್ನೋಂಥ ಭಯ ಎಲ್ಲ ನೇಕಾರರಲ್ಲೂ ಸೇರಿದೆ ಮತ್ತು ರೈತರಲ್ಲೂ ಸೇರಿದೆ. ಅದಕ್ಕಾಗಿ ಇದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೋಗಿ ಮೇಲೆ ಗೌರ್ಮೆಂಟ್ಗೆ ತಿಳಿಸುವಂಥದ್ದು, ಸೆಂಟ್ರಲ್ ಗೌರ್ಮೆಂಟ್ಗೆ ತಿಳಿಸುವಂಥ ಕೆಲಸ ಇವರು ಯಾರಪ್ಪ ಶಾಸಕರು ಮತ್ತು ಎಂಪಿಗಳಂದ್ರೆ ಇವರು ವಾಹಕರು. ನಮ್ಮ ಸಮಸ್ಯೆಗಳನ್ನ ಅಲ್ಲಿ ಅವ್ರು ತಮ್ಮ ಲೀಡರ್ಗಳಿಗೆ ಹೇಳಿ ಸಾಲ್ವ್ ಮಾಡಿಸುವಂಥದ್ದು. ಅದು ಬಿಟ್ಟುಬಿಟ್ಟು ಈ ಒಂದು ಮೂಮೆಂಟ್ ಮಾಡುವಂಥವ್ರ ಮೇಲೆ ಹಲ್ಲೆ ಮಾಡಿಸುವಂಥದ್ದು ಅವ್ರ ಬೆಂಬಲಿಗರಿಂದ ಇವೆಲ್ಲನೂ ಏನಪ್ಪ ಅಂದ್ರೆ ಇದೊಂದು ರೀತಿ ಒಂದು ಚೀಪ್ ಕಿಮಿಕ್ ಅಂತೀವಿ ನಾವು, ಅನಗತ್ಯ ಸಣ್ಣತನದ ಮನಸ್ಥಿತಿ ಅಂತ ಹೇಳ್ತೀವಿ. ಆ ಮನಸ್ಥಿತಿ ಮಾಡಿದ್ರಿಂದಾಗೆ ಇವತ್ತು ತಿರ್ಕಿಯವರು ತಮ್ಮ ಧ್ವನಿ ಎತ್ತಿ ಹೇಳ್ತಾ ಇದ್ದಾರೆ. ಅವನ್ನೆಲ್ಲ ಕೇಸು ಹಾಕಿದಾರೆ, ಸುದ್ದಿಗಳಿದ್ದಾವೆ. ಇನ್ನು ಈ ತನಿಖೆಯಾಗಿ ಯಾರು ತಪ್ಪಿತಸ್ಥರು ಅನ್ನೋದು ಅಥವಾ ಅದು ಹೊರಗೆ ಬರುವಂಥದ್ದು ಮುಂದಿನ ದಿನದಲ್ಲಿ ಆಗ್ಬೋದು. ಆದರೆ ಒಂದು ಮಾತ್ರ ಕೊನೆಗೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಯಾವುದೇ ಪ್ರಸಂಗದಲ್ಲಿ ಏನೇ ಆಗಲಿ ಈ ರೈತರು ಮತ್ತು ನೇಕಾರರಿಗೆ ಈ ಖಾಸಗೀಕರಣ ಸ್ಪಷ್ಟ ಬೇಡಾಗ್ಯದ. ಯಾಕಂದರೆ ಖಾಸಗೀಕರಣಾದ್ರೆ ನಮ್ಮ ಬದುಕುಗಳು ಕಷ್ಟದ್ದಾಗ್ತಾವೆ, ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಬರ್ತದೆ. ಮತ್ತು ನಮಗೆ ಆ ಹೆಚ್ಚಿನ ದುಡ್ಡನ್ನು ಕೊಟ್ಟ ವಿದ್ಯುತ್ತನ್ನು ಕೊಳ್ಳುವಂಥ ಶಕ್ತಿ ಇವತ್ತು ನಮ್ಮಲ್ಲಿಲ್ಲ. ಇದೇ ಒಂದು